ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಗಳು ಬೇಕು ಅಂತ ಹೇಳಿ. ಇವತ್ತಿನ ವೀಡಿಯೋದಲ್ಲಿ ನಮ್ಮ ಫ್ಯಾಮಿಲಿ ಫಂಕ್ಷನ್ ಒಂದಿದೆ. ಅಶೋಕ್ ಅವ್ರ ಅಣ್ಣನ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಊರಿಂದ ನಮ್ಮ ಅತ್ತೆ ಮಾವ, ಅಶೋಕ್ ಅವ್ರ ಅಕ್ಕ ತಂಗಿದಿರು ಮತ್ತು ಮಕ್ಕಳುಗಳು, ಭಾವಂದಿರು ಎಲ್ಲರೂ ಬಂದಿದ್ದರು. ಇದು ಬೆಳಗಿನ ಜಾವ 4 ಗಂಟೆ ಟೈಮು. ಇವತ್ತು ಇನ್ನೊಂದು ಗಂಗೆ ಪೂಜೆ ಮಾಡೋದಿತ್ತು ಬೆಳಗ್ಗೆನೆ. ಅದಕ್ಕೋಸ್ಕರ ನಮ್ಮ ಅತ್ತೆ 4 ಗಂಟೆಗೆ ಅಲ್ಲಿರಲೇಬೇಕು ಎಲ್ಲರೂ ಅಂತ ಹೇಳಿದರು. ನಾವಿವಾಗ ಅಶೋಕ್ ಅವ್ರ ಅಣ್ಣನ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅತ್ತೆ ಬೆಳಗಿನ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಮೊದಲೇ ಇಟ್ಕೊಳ್ತಾ ಇದ್ರು. ಅಲ್ಲಿ ಪೂಜೆ ಮಾಡುವಾಗ ಏನು ಗಡಿಬಿಡಿ ಆಗಬಾರ್ದು ಅಂತೇಳಿ ಎಲ್ಲ ಇಲ್ಲೇ ಜೋಡಿಸ್ಕೊಂಡು ಕೆಳಗೆ ತೊಗೊಂಡೋಗಿ ಗಂಗೆ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಈ ವಿಡಿಯೋಲಿ ಯಾರ್ಯಾರು ಹೆಂಗೆ ಮಾತಾಡಿದ್ದಾರೆ, ಹೆಂಗೆ ನಾವು ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ, ಅದೆಲ್ಲ ಹಾಗೆ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾನು ವಿಡಿಯೋದಲ್ಲಿ ಜಾಸ್ತಿ ಎಡಿಟಿಂಗ್ ಮಾಡಿದೆ, ವಾಯ್ಸ್ ಓವರ್ ಕೊಡದೆ, ಹಾಗೆ ರಾ ಆಗಿರಬೇಕು ಅಂತ ಡಿಸೈಡ್ ಮಾಡಿ ಹಾಗೆ ಇಡ್ತಾಯಿದ್ದೀನಿ. ಪೂಜೆಗೆ ಏನೇನು ಬೇಕು ನಾವು ಅದನ್ನು ನೆನ್ನೆನೇ ಎಲ್ಲನೂ ಎತ್ತಿಟ್ಬಿಟ್ಟಿದ್ವಿ. ಇವತ್ತು ಅಕ್ಕ ಮತ್ತು ನಮ್ಮ ಅತ್ತೆ, ಆಂಟಿ ಎಲ್ಲರೂ ಬಂದಿದ್ದರು. ಅವರೆಲ್ಲ ಇದ್ಮೇಲೆ ಅವರೆಲ್ಲ ನೋಡಿಕೊಂಡು ಶಾಸ್ತ್ರಗಳನ್ನೆಲ್ಲ ನೀಟಾಗಿ ಮಾಡಿಸ್ತಾರೆ. ಕಾಯಿ ಹೊಡ್ಕೊಡು. ಕಾಯಿ ಇಲ್ಲೇ ಹೊಡಿ ಮುಚ್ಚೈತೆ ಅದು ಚೀರ್ತತ ಆಯ್ತು. ಓ ಆಗ್ತೆ ಅಕ್ಕ. ಅಯ್ಯೋ ಇಲ್ಲಿ ನಮ್ಮ ಅತ್ತೆ ಮತ್ತು ಅಕ್ಕಂದಿರೆಲ್ಲ ಬಂದಮೇಲೆ ಎಲ್ಲ ಕೆಲಸನೂ ಅವರೇ ಮಾಡಿಕೊಂಡ್ರು. ಪೂಜೆಗೆ ಹಣ್ಣುಗಳು ಜೋಡಿಸೋದು, ಕಾಯಿಗಳು ಮತ್ತು ದೀಪಕ್ಕೆ ಬತ್ತಿ ಹಾಕೋದು ಎಲ್ಲದನ್ನು ಅವರೇ ಏನೇನು ಕೆಲಸ ಮಾಡಬೇಕು ಅಂತ ಎಲ್ಲ ಜೋಡಿಸ್ಕೊಂಡು ಇಷ್ಟು ತಟ್ಟೆ ಅಂತ ಮಾಡಿ ಎತ್ತಿಡ್ತಾಯಿದ್ರು. ನಾವು 4 ಗಂಟೆಗೆ ಇಲ್ಲಿಂದ ಎದ್ದೋಗಿದ್ದರಿಂದ ಲಡ್ಡುಗೆ ನಿದ್ದೆ ಬಂದುಬಿಡ್ತು. ಅವನ್ನ ನಾನು ಅಲ್ಲೇ ಮಲಗಿಸ್ಕೊಂಡು ಕೂತ್ಕೊಂಡೆ. ಅಕ್ಕ ಎಲ್ಲ ಬಂದಮೇಲೆ ನಮ್ಮ ಕೈಲಿ ಏನೂ ಕೆಲಸ ಮಾಡಿಸ್ಲಿಲ್ಲ. ನಮ್ಮ ಅಕ್ಕಂದಿರೇ 3-4 ಜನ ಇರೋದ್ರಿಂದ ಎಲ್ಲರೂ ಸೇರಿಕೊಂಡು ಒಬ್ಬರು ಒಂದೊಂದು ಕೆಲಸ ಮಾಡಿ ಬೇಗ ಮುಗಿಸ್ಬಿಡ್ತಾರೆ. ತೆಂಗಿನಕಾಯಿ ಬಿಡೋದಲ್ಲ ಅಲ್ಲ, ಈಗ ಆಲ್ರೆಡಿ 3 ಇಟ್ಟಿದ್ದೀರ ಅಕ್ಕ. 3 ಇದು ಬಾಳೆಹಣ್ಣು 1 2 3 4 5 6 7 ಸೇಬು ಸೇರಿಸಿ ಅಲ್ಲ ಕಣಮ್ಮ, ಸೀಬೆಕಾಯಿ ಇದೆ, ಒಂದು ಕಾಯಿ ಇಡ್ತೀಯಲ್ಲ ಸಾಕು. ಈ ಕಡೆ ತಗೊಬರಮ್ಮ. ಅಲ್ಲ ದೇವ್ರಿಗೆ ಅಂತ ತರಿಸ್ತೀವಲ್ಲ ಅಲ್ಲ, ಇವರು ಅಲಂಕಾರಕ್ಕೆ
ಇದು ಕೊನೆ ಎರಡು ಕಟ್ಟು ಅಲ್ಲ ಶಾಂತಿ ಉಳಿದು ಇಲ್ಲಿಗೆ ಹಚ್ಚಿದ್ದೀನಿ ಸಾಕ ಇನ್ನೇನು ಬೇಕು ಇನ್ನೇನು ಬೇಕು ಕರ್ಪೂರ ಊದ್ಗಡ್ಡೆ ಇಡು ಆಮೇಲೆ ಒಂದು ಲೋಟಕ್ಕೆ ಅಕ್ಕಿ ತುಂಬಿಕೊಡು ಬೆಳೆ ಲೋಟ ಅದಿನ್ನೇನಕ್ಕೂ ಬೇಡ ನೆನ್ನೆ ಇಡಬೇಡಿ ಅಂದರು, ಅದು ಇದಕ್ಕೆ ಮಾತ್ರ ಅಂತ ಇಡಬೇಕಾಗಿತ್ತು. ಅದೇ ಇದು ಮಾಡ್ತೀವಲ್ಲ ನಾವು, ಪಿತೃಪಕ್ಷ ಮಾಡ್ತೀವಲ್ಲಕ್ಕ, ಪಿತೃಪಕ್ಷ ಮಾಡ್ತೀವಲ್ಲ ಅವಾಗ ಇಡ್ಬೇಕು. ಶಾವಿಗೆ ಹೂವು ನಾನು ಇದ್ರು ಇಟ್ಟಿದ್ನಲ್ಲಮ್ಮ, ಒಂದು 1 ಮೊಳ 2 ಮೊಳ ಅಷ್ಟಿತ್ತು ನೋಡ್ರಿ. ಅದಲ್ಲ ಕಣಮ್ಮ, ಅದಲ್ಲ ಇನ್ನೊಂದು ಕವಲ್ ಇತ್ತು ನೋಡಿ, ಇದು ಚಿಕ್ಕದು. ಅಲ್ಲ ಒಳಗೆ ಹಾಕಿದ್ನ ತನಕ ಅಷ್ಟುದು 2 ಮೊಳ ಇಟ್ಟಿದ್ದೆ, ಬೇಕಾಗುತ್ತೆ ಸ್ವಾಮಿಗೆ. ಸ್ವಾಮಿ ಹಾಕಕ್ ಬೇಕು ಅಂತ ಅನ್ನಲ್ಲಮ್ಮ ನಾನೇ. ಕೆಳಗಿಟ್ಕೊಂಡು ಜೋಡಿಸ್ಕೊಳಕ್ಕ, ಅದು ದೀಪ ಸೈಡ್ಗೆ ಇಡಕ್ಕ. ದೀಪಕ್ಕೆ ಬತ್ತಿ ಹಾಕ್ಬೇಕು. ಅಕ್ಕ ಹೆಂಗಕ್ಕ ಹಿಂಗ ಹಿಂಗ ಹಿಂಗೆ ಇದನ್ನ ಮಾಡ್ಕೊಳ್ಳೇಬೇಕು, ಹಿಂಗ ಹಂಗ ಅಂತ ಕೇಳ. ಸಣ್ಣದನ್ನ ಮೇಲೆ ಕಿಡಕ, ದೊಡ್ಡದ್ ಕೇಳಕ. ಸೂಪರ್ ಯಾವ್ದಮ್ಮ ಇದ ಈ ಕಡೆ ನಿಮ್ ಕಡೆ ಇದ ದಪ್ಪ ಆಯ್ತು ಅದಕ್ಕೆ. ಈಗ ಕರೆಕ್ಟ್ ಆಯ್ತು ಅಕ್ಕ. ಇದಕ್ಕೊಂದು ಹೂವು ಇಡಕ್ಕ, ಡೆಕೋರೇಷನ್, ಕಾಯಿ ಡೆಕೋರೇಷನ್ ಈಗೆಲ್ಲ ಮದ್ವೆಲ್ ಮಾಡ್ತಾರಲ್ಲಮ್ಮ ಕೊಬ್ಬರಿಗೆ. ಕೊರ್ರಕಾಯಿಲೆ ಹಾಕೊಡ್ತೀನಿ, ಬೇರೆ ಕೆಲಸ ಮಾಡಿ. ಇದಕ್ಕೆ ದೀಪ ಬತ್ತಿ ಇಡು, ತಗೋಬಾಯಿ. ಅಡಿಕೆ ಹಾಕು, ಸ್ವಲ್ಪ ಹಾಕು. ಅದಕ್ಕೆ ಇಲ್ಲೆಲ್ಲ ತಂದಿಟ್ಟು ಇದರಲ್ಲಿ ಮದುವೆ ಮನೆ ಟಿವಿ ಸೀರಿಯಲ್ಗಳೆಲ್ಲ ಯಾರಿಗೆ ನೋಡಪ್ಪ. ಈಗ ಮಧ್ಯಕ್ಕೆ ಅಡಿಕೆ ಮಧ್ಯಕ್ಕೆ ಅಡಿಕೆ ಹಾಕ್ಬಿಡಿ ಅಷ್ಟೇ. ಇಲ್ಲ ಒಂದ್ ಬಟ್ಲಿ ಇಟ್ಟು ಹಾಕದಾರ ಹಂಗೋ ಹಾಕಿ, ಇಲ್ಲ ಕೆಳಗ್ ಬಿದ್ದೋಗುತ್ತೆ. ಅಲ್ಲ ಬಟ್ಲಿ ಇಟ್ಟು ಹಾಕೋಕ, ಅಲ್ಲಿ ಗ್ಯಾಪ್ ಇಟ್ಟು ಹಂಗ್ ಮಾಡಿ. ಈಗ ಸರಿನಾ? ಈಗ ನೋಡಮ್ಮ ಸಾಕಮ್ಮ ಅಷ್ಟಕ್ಕೆ. ಕಾಯಿ ತಟ್ಟೆ ಒಂದು ತಳಕ. ನಾವಿಲ್ಲಿಂದ 3 ಗಂಟೆಗೆ ಎದ್ದೋದ್ವಿ ಅಂತೇಳಿ ಲಡ್ಡುಮನ ನಾನು ಸ್ನಾನ ಮಾಡಿಸ್ಲಿಲ್ಲ, ಹಂಗೆ ಕರ್ಕೊಂಡೋದೆ. ಅವನು ಮಲ್ಕೊಳ್ಳೋಂಗಿದ್ರೆ ಮಲ್ಕೊಳ್ಳಿ, ಇನ್ನೂ ಬೇಜಾನ್ ಟೈಮ್ ಇತ್ತು ಪೂಜೆಗೆ, ಸತ್ಯನಾರಾಯಣ ಪೂಜೆಗೆ. ನಾವು ಗಂಗೆ ತರಬೇಕಾಗಿತ್ತು ಅಂತೇಳಿ ನಾವು ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿದ್ವಿ. ಮಗು ಮತ್ತೆ ಮಲ್ಕೊಂಡ. ಅವನು ಮಲ್ಕೊಂಡೆದ್ಮೇಲೆ ಒಂದು 10 ಗಂಟೆ ಅಷ್ಟರಲ್ಲಿ ಅವನ್ನ ರೆಡಿ ಮಾಡಿಸಿದ್ರೆ ಸಾಕು ಅಂತೇಳಿ ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ಅವನ್ನ ಫ್ರೆಶ್ ಅಪ್ ಮಾಡಿ ಅವನ್ನ ರೆಡಿ ಮಾಡಿಬಿಟ್ಟು ಅಶೋಕ್ ಕೈಲಿ ಕೊಟ್ಟು ನಾನು ಆಮೇಲೆ ರೆಡಿ ಆದೆ. ಮಕ್ಕಳಿದ್ರೆ ನಾವು ಬ್ಯಾಲೆನ್ಸ್ ಮಾಡಬೇಕು, ಅವರೊಂದು ಸ್ವಲ್ಪ ಹೊತ್ತು ನಾನೊಂದು ಸ್ವಲ್ಪ ಹೊತ್ತು ಆ ಥರ ನೋಡಿಕೊಂಡು ಫಂಕ್ಷನಲ್ಲಿ ನಾವು ಮಾಡ್ಕೋತೀವಿ. ಇವನು ಯಾರ ಹತ್ರನೂ ಹೋಗಲ್ಲ, ಹೋದರೆ ನಮ್ಮ ಮನೇಲಿ ನೋಡ್ಕೊಳ್ಳೋಕೆ ತುಂಬ ಜನ ಇದ್ದಾರೆ, ಬಟ್ ಲಡ್ಡು ಯಾರ ಹತ್ರನೂ ಹೋಗಲ್ಲ. ಅವನು ಕರೆಕ್ಟಾಗಿದ್ದರೆ ಅಲ್ಲೇ ಓದಿಸ್ಬೇಕಾಯ್ತು ಕಣಪ್ಪ. ಇದ್ರೆ ಅವನು ಇರ್ತಾನೆ, ಯಾಕಿರಲ್ಲ. ಅಟ್ಲೀಸ್ಟ್ ಒಂದು 2
ಇವರು ನಮ್ಮ ಮಾವ ಅಶೋಕ್ ಏನು ಹೇಳಿದ್ರು ಕೇಳಿಸ್ಕೊಂಡ್ರ. ಅವ್ರಿಗೆ ತುಂಬ ಆಸೆ ಲಡ್ಡು ಒಂದು ಸ್ವಲ್ಪ ದಿನ ಆದ್ರೂ ನಮ್ಮ ಅತ್ತೆ ಮಾವ ಆಮೇಲೆ ಚಿಕ್ಕಮ್ಮ ಚಿಕ್ಕಪ್ಪನ ಜೊತೆ ಇರಲಿ, ಅವ್ರ ಥರ ಒಳ್ಳೆ ಬುದ್ಧಿ ಕಲೀಲಿ ಅಂತ ದಿನ ಹೇಳ್ತಾ ಇರ್ತಾರೆ. ಅವ್ರಿಗೆ ತುಂಬ ಇಷ್ಟ ಅವ್ರ ಜೊತೆ ಇದ್ದು ಒಳ್ಳೇದನ್ನು ಕಲೀಲಿ ಅಂತ. ಬಟ್ ನಾವು ಯಾವಾಗಲೂ ಅವ್ರನ್ನ ಊರಿಗೂ ಕರ್ಕೊಂಡು ಹೋಗ್ತಿರ್ತೀವಿ, ಅವ್ರನ್ನ ನೋಡಿ ಅವ್ನು ಗೊತ್ತು ಮಾಡ್ಕೊಳ್ಳಿ ನಮ್ಮ ತಾತ ಅಜ್ಜಿ ಅಂತ ಎಲ್ಲ ಹೇಳಿ ಅಂತ. ಅವನಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಈಗ ಗೊತ್ತಾಗ್ತಾ ಇದೆ, ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಆದರೆ ಅವನು ಎಲ್ಲರನ್ನೂ ಕಂಡುಹಿಡಿತಾನೆ. पवित्रः वा सर्वावस्थांगतोऽपि वा यस्मरेत् पुण्डरीकाक्षं स बाह्याभ्यन्तरशुचिः हरे कृष्णांगसाय समान परिवारः पिता गदं नाम नानाविधफलभक्ष्य काश्मीरी फला नारंगी फला भक्षरे में दिनोदयामि स्वाहा पंचमचनी अमृतात्मे अमृतोपसर्णमसि स्वाहा अमृतात्मे अमृतोपसर्णमसि स्वाहा ओम प्राणाय स्वाहा अपानाय स्वाहा ओम प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा कृपया प्रेक्षता समर्पितविद्वासयामि बिडवञ्चम् पूगी फलसमायुक्तं नागवल्लीदलयुक्तं चूर्णं कर्पूरसंयुक्तं ताम्बूलं ओम प्राणाय स्वाहा अपानाय स्वाहा व्यानाय स्वाहा उदानाय स्वाहा समानाय स्वाहा कृपया प्रेक्षता समर्पितविद्वासयामि बिडवञ्चम् पूगी फलसमायुक्तं नागवल्लीदलयुक्तं चूर्णं कर्पूरसंयुक्तं ताम्बूलं प्रेक्षितं मुखवासना ಇಲ್ಲ ಗೊತ್ತಿರುತ್ತೆ ನಾನು ಅಧ್ಯಾಯ ಕೇಳಕ್ಕೆ ಕೂತಿದ್ದೆ. मंगलनीराजनं समर्पयामि मंगलनीराजनानन्तरे परिमलपत्रपुष्पाणि समर्पयामि रक्षान् धारयामि देवसख्यकायने नमो वयं वै श्रवणाय कुर्मः समे कामान् कामाय मह्यं कामे शिरो वै शृणुददातु कुबेराय श्रवणाय ಸುಡ್ತಾ ಇರ್ಬೇಕು ನೋಡ್ಕೊಂಡು ತೊಳಕ್ಕೆ. मंत्रपुष्पाञ्जलिं समर्पयामः मंत्रपुष्पाञ्जलिं समर्पयामि पापाञ्जलिमान्तृतानि च कानितानि शङ्करिष्य ओमेकदन्तायद्महे कुबन्दाय धीमहि तन्नो दन्ति प्रचोदयात् आयुष्यं तेज आरोग्यं देहि मे गणनायक प्रसीद प्रसादं देहि सुप्रसादोस्तु सुಡ್ಕೊಂಡು ಮಾಡ್ಕೊಂಡು ಅವರಿಗೆ सुप्रसादोस्तु महागणपति प्रसाद अनुग्रह संप्राप्तिरस्तु ನೀವೆಲ್ಲ ತಗೊಳ್ಳಿ ಸಂಪ್ರಾಪ್ತಿರಸ್ತು. ಓಂ ಇಲ್ಲೆಲ್ಲ ನೋಡ್ಕೊಳ್ಳೋ ಕ್ಷೇತ್ರಪಾಲ ಆಯ್ತು. ಆಮೇಲೆ ವಾಸ್ತು ಬಾಗಿಲು ಗೊತ್ತಾಯ್ತಾ, ಕ್ಷೇತ್ರಪಾಲನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏಕಂ ಕಟ್ಟು ಆಗಸ್ಟ್ ಕೈ ಮುಕ್ಕೊಂಬಿಡಿ. ಏಕಂ ಮಂತ್ರ ಕೇಳಿರಾಯ್ತು. ಏಕಂ ಕಟ್ಟು ಆಗಸ್ಟ್ ತಂಬುಜ ಬರೀ ತಂಬಾಪಾಲ ಖಡ್ಗಸ್ತಂ ಕಾಲಂ ಕಾಲಾಂಧಕಾರಂ ಮಮ ಮಮ ದುರಿತಹರಂ ಕ್ಷೇತ್ರಪಾಲಂ ನಮಾಮಿ ಕ್ಷೇತ್ರಪಾಲಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ವಾಸ್ತೋಷ್ಪತೆ ಪ್ರತಿಯಾದಿ ಯಸ್ಮಾನ್ ಸ್ವದೇಶಾನ ವಿರೋಧವಾನಃ ಕ್ಷೇತ್ರೇ ಪ್ರದೇಶಿಸುತ್ತದೆ. ವಾಸ್ತೋಷ್ಪತೆ ನಮಸ್ತೆ ಭೂಷಯಾಮಿ ಪ್ರಭೋ ಮಮ ಹೇಳಿ ಮಮ ಧನಧಾನ್ಯಾದಿ ಸಮೃದ್ಧಿ ಬಾಗಿಲು ಪೂಜೆ ಮಾಡ್ತೀರಲ್ಲ ಬೆಳಿಗ್ಗೆ, ಇಲ್ಲಿಂದಾನೆ ಅಕ್ಷತೆ ಹಾಕಿದೆ ವಾಸ್ತವೇ ಪ್ರಾರ್ಥನಾಂ ಸಮರ್ಪಯಾಮಿ. ಅತ್ರ ಕಲಶಸ್ಥಾಪನ ಪೂಜಾರಾಧನೆ ಕರಿಷ್ಯೆ ಕಲಶಸ್ಥಾಪನ ಪೂಜಾರಾಧನೆ ಕರಿಷ್ಯೆ. ಇದು ಮುಟ್ಕೊಂಬಿಡಿ ಇಬ್ರು. ಹಾಂ ಇದೆಲ್ಲ ಸೇರಿ. ಹಾಂ ಅಶೋಕ್ ಬೆಳಗ್ಗೆಯಿಂದ ಪೂಜೆ ಕೆಲಸ ಏನಾದರೂ ಇರುತ್ತೆ ಅಂತೇಳಿ ಲಡ್ಡುನ ಅವರೇ ನೋಡ್ಕೋತಾ ಇದ್ರು. ಅವನ್ನ ಸ್ನಾನ ಮಾಡಿ ರೆಡಿ ಮಾಡಿ ಅವ್ರ ಹತ್ರ ಕೊಟ್ಬಿಟ್ಟಿದ್ದೆ. ನನಗೆ ಕೆಳಗಡೆ ಬರೋಕ್ಕೆ ಟೈಮ್ ಆಗಿರಲಿಲ್ಲ. ಏನು ಮಾಡ್ತಾ ಇದ್ದಾನೆ ಮಗು ಮಲಗಿದಾನ ಅಂತ ಹೇಳಿ ನೋಡೋಣ ಅಂತ ಬಂದೆ. ಆರಾಮಾಗಿ ಆಟಾಡ್ತಾ ಇದ್ದ. ಅಶೋಕ್ ಸ್ವಲ್ಪ ಹೊತ್ತು ಫ್ರೀಯಾಗಿರಲಿ ಅಂಥೇಳಿ ನಾನು ಅವನ್ನ ಅಲ್ಲೇ ಒಂದು ರೌಂಡ್ ಸುತ್ತಾಡಿಸಿ, ಆಟೋ ಇತ್ತು ಇಲ್ಲಿ, ಅಲ್ಲಿ ಆಡಿಸ್ಕೊಂಡು ಕೂತಿದ್ದೆ. ಅವನು ಸ್ವಲ್ಪ ಹೊತ್ತು ಆಟಾಡಿ ಮತ್ತೆ ಅವನಿಗೆ ನಿದ್ದೆ ಬಂತು, ಮಲ್ಕೊಂಬಿಟ್ಟ. ಸತ್ಯನಾರಾಯಣ ಸ್ವಾಮಿ ದೇವ್ರದ್ದು ಕತೆ ಓದಿದಾಗ ಎಷ್ಟಾಗುತ್ತೆ ಅಷ್ಟು ಕೇಳೋಣ ಅಂತ ಮೊದಲೇ ಅಂದ್ಕೊಂಡಿದ್ದೆ. ಫುಲ್ಲು ಕೇಳೋಕ್ಕಾಗಿಲ್ಲ, ಅಂದ್ರೂ ಒಂದು ಅಧ್ಯಾಯ ಆದರೂ ಕೇಳಬೇಕು ಅಂತ ಅಂದ್ಕೊಂಡೆ. ಆಗಲೇ ಇಲ್ಲ ಕೇಳೋಕ್ಕೆ. ಅಲ್ಲಿ ಇದು ಮಾಡ್ತಾನೆ ಅನ್ಸುತ್ತೆ. ಕಾರಣ ಕೂರಿಸ್ತು ವಿಕಾಸಂದ ಯಾರ್ದ ಊಟ ಆಯ್ತದ ಊಟದ ಜೊತೆ ಹೋಗ್ಬೇಕಲ್ಲ ಅವನು. ಇನ್ನೇನು ಬೇಕೆ ಹೇಳಿಟ್ಟು
ನನಗೆ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೆ ಹಿಂದಿನ ದಿನ ಸರಿಯಾಗಿ ನಿದ್ದೆ ಆಗಿರಲಿಲ್ಲ. ಬೆಳಗ್ಗೆ ಬೇಗ ಎದ್ದಿದ್ನಲ್ಲ, ತಲೆನೋವು ಸ್ಟಾರ್ಟ್ ಆಗಿತ್ತು. ಅಶೋಕ್ ಕೈಲಿ ಒಂದು ಟ್ಯಾಬ್ಲೆಟ್ ತರಿಸ್ಕೊಂಡು ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಕೆಳಗೆ ಬಂದೆ. ಕೆಳಗೆ ಬರೋಷ್ಟರಲ್ಲಿ ಪೂಜೆ ಎಲ್ಲ ಆಗೋಗಿತ್ತು. ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ತೊಗೊಂಡು, ನೀವು ಎಲ್ಲರೂ ಪ್ರಸಾದ ತೊಗೊಳ್ಳಿ. ಪೂಜೆನೂ ತುಂಬ ಚೆನ್ನಾಗಾಯಿತು. ಇಲ್ಲಿ ನಮ್ಮ ಅತ್ತೆ ನನಗೆ ಬಂದು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಮಾವ ಅಶೋಕ್ ಕೈಲಿ ದುಡ್ಡು ಕೊಟ್ಟಿದ್ರಂತೆ ಲಡ್ಡುಗೆ ಅಂಥೇಳಿ, ಇಸ್ಕೋ ಅಂತ ಹೇಳ್ತಾಯಿದ್ರು. ಪ್ರತಿ ಸಲ ನಮ್ಮ ಲಡ್ಡು ಊರಿಗೋಗಿ ಬರುವಾಗ ನಮ್ಮ ಮಾವ, ಚಿಕ್ಕ ಮಾವ, ನಮ್ಮ ಅತ್ತೆದಿರು, ಅವ್ರ ಅತ್ತೆದಿರು ಎಲ್ಲರೂ ಅವನಿಗೆ ದುಡ್ಡು ಕೊಡ್ತಾರೆ. ಅದನ್ನೇ ಅವ್ರು ಹೇಳ್ತಾಯಿದ್ರು ಇಸ್ಕೋ ಅಂಥೇಳಿ. ಇಲ್ಲೆಲ್ಲರೂ ಊರಿಗೆ ಓಡ್ತಾಯಿದ್ರು. ಆಲ್ರೆಡಿ ಸಾಯಂಕಾಲ ಆಗಿತ್ತು, ಯಾರೂ ಇರಲಿಲ್ಲ. ನೆಕ್ಸ್ಟ್ ಮಂತ್ ಒಂದು ಫಂಕ್ಷನ್ ಇದೆ, ಆವಾಗ ಬಂದಾಗ ಇರ್ತೀವಿ ಅಂತ ಹೇಳಿ ಎಲ್ಲರೂ ಓಡ್ತಾಯಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ. ನಮ್ಮ ಲಡ್ಡು ಪಂಚೆ ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಅವನಿಗೆ ಒಂದು ಹಾರ್ಟ್ ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.